ಬಿಜೆಪಿಯಲ್ಲಿ ಮನೆಯೊಂದು ಮೂರ್ನಾಲ್ಕು ಬಾಗಿಲು ಆಗಿದ್ಯಾ? ಕೇಸರಿ ಪಕ್ಷದಲ್ಲಿ ತಳಮಳ ಉಂಟಾಗ್ತಾ ಇದೆ, ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಇಬ್ಬರು ನಾಯಕರ ಸ್ಫೋಟಕ ಸ್ಟೋರಿ. ದೆಹಲಿಯಲ್ಲಿ ಅಶೋಕ್, ನೆನ್ನೆ ವಿಜೇಂದ್ರ ವಾಪಸ್. ಇದರ ಬೆನ್ನಲ್ಲೇ ಕೈ ಸಂಪರ್ಕದಲ್ಲಿರುವಂತಹ ಆ ಇಬ್ಬರು ನಾಯಕರು, ಆ ಇಬ್ಬರಿಂದ ಬಿಜೆಪಿಯಲ್ಲಿ ಮತ್ತಷ್ಟು ಟೆನ್ಷನ್ ಶುರುವಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ಮನೆಯೊಂದು ಮೂರ್ನಾಲ್ಕು ಬಾಗಿಲಾಗಿದೆ. ಒಂದ್ ಕಡೆ ವಿಜೇಂದ್ರ, ಮತ್ತೊಂದು ಕಡೆ ಅಶೋಕ್, ಮತ್ತೊಂದು ಕಡೆ ಇನ್ನೊಂದು ಮನೆಯೊಂದು ಮೂರ್ನಾಲ್ಕು ಬಾಗಿಲಾಗ್ತಾ ಇದೆ. ಈಗ ಯಾರು ಬೇರೆಯಾಗಿದ್ದಾರೆ? ಹಾಗಾದ್ರೆ ಯಾರು ಯಾರನ್ನ ಭೇಟಿಯಾಗಿದ್ದಾರೆ? ಏನೆಲ್ಲ ಮಾತುಕತೆಗಳಾಗ್ತಾ ಇದೆ? ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ, ಬಿಜೆಪಿಯಲ್ಲಿ ಏನಾಗ್ತಾ ಇದೆ? ಬಣ ರಾಜಕೀಯ ಸದ್ಯಕ್ಕೆ ಮುಂದುವರಿತಾ ಇದೆ. ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ದೆಹಲಿಯಲ್ಲಿ ಅಶೋಕ್ ಬೀಡೆ ಬಿಟ್ಟಿದ್ರೆ ನಿನ್ನೆ ವಿಜಯೇಂದ್ರ ವಾಪಸ್ ಆಗಿದ್ದಾರೆ. ಒಂದ್ ಕಡೆ ಅಶೋಕ್ ಅವರನ್ನ ಕೆಳಗಿಳಿಸಬೇಕು ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನ ಭೇಟಿ ಆಗ್ತಾ ಇದ್ದಾರಾ ಬಿಜೆಪಿಯ ರೆಬಲ್ಸ್ ನಾಯಕರು? ಡಿಕೆಶಿ ಭೇಟಿಗೆ ಮುಂದಾದ ಬಿಪಿ ಹರೀಶ್, ಜಿಎಂ ಸಿದ್ದೇಶ್ವರ್ ಕಳೆದೊಂದು ತಿಂಗಳ ಹಿಂದೆಯಷ್ಟೇ ಭೇಟಿಯಾಗಿದ್ದಂತಹ ರೆಬಲ್ಸ್ ಈಗ ಮತ್ತೆ ಭೇಟಿಯಾಗೋದಕ್ಕೆ ಸಮಯವನ್ನ ಕೇಳಿದ್ದಾರೆ ನಾಯಕರು. ಬಿಜೆಪಿ ವಿರುದ್ಧ ಬಂಡಾಯ ಎದ್ದಿರುವಂತಹ ಹರೀಶ್ ಮತ್ತೆ ಸಿದ್ದೇಶ್ವರ್, ಅದರ ಬೆನ್ನಲ್ಲೇ ಡಿಕೆಶಿ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ವಿಪಿ ಹರೀಶ್ ಮತ್ತೆ ಜಿಎಂ ಸಿದ್ದೇಶ್ವರ್. ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಪಕ್ಷ ಸೇರ್ತಾರಾ ಈ ಇಬ್ಬರು ನಾಯಕರು? ದಾವಣಗೆರೆ ಅಭಿವೃದ್ಧಿ ವಿಚಾರ ಸಂಬಂಧ ಭೇಟಿ ಅಂತಿರುವಂತಹ ನಾಯಕರು ಕ್ಷೇತ್ರದ ಅಭಿವೃದ್ಧಿ ನೆಪದಲ್ಲಿ ತಮ್ಮ ರಾಜಕೀಯ ಅಭಿವೃದ್ಧಿಗೆ ಚರ್ಚೆಗಳು ಕೂಡ ಆಗ್ತಾ ಇದೆ. ಯತ್ನಾಳ್ ಅವರ ಬಂಡಾಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಇಬ್ಬರು ಬಿಜೆಪಿ ನಾಯಕರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನ ಭೇಟಿ ಆಗಬೇಕು ಅಂತ ಹೇಳಿ ಅವರ ಬಳಿ ಕೇಳ್ಕೊಂಡಿದ್ದಾರಂತೆ. ಇದು ನಿಜಕ್ಕೂ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ಕಳೆದ ತಿಂಗಳಷ್ಟೇ ಕೂಡ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ರು. ಯತ್ನಾಳ್ ಅವರೊಂದಿಗೆ ಸೇರ್ಕೊಂಡು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಈ ನಾಯಕರು ಕೂಡ ತೊಡೆ ತಟ್ಟಿದ್ರು. ಆದರೆ ಯತ್ನಾಳ್ ಅವರ ಉಚ್ಚಾಟನೆ ಬಳಿಕ ಇದೀಗ ಕೆಲವರು ಕಾಂಗ್ರೆಸ್ ಸೇರಲಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಆ ಬಣದಲ್ಲಿ ಇದ್ದಂತಹ ಇಬ್ಬರು ನಾಯಕರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿರೋದು, ಅಂದ್ರೆ ಭೇಟಿ ಆಗೋದಕ್ಕೆ ಸಮಯ ಕೇಳಿರೋದು ಸಂಚಲನವನ್ನ ಕೂಡ ಉಂಟು ಮಾಡ್ತಾ ಇದೆ. ಕಳೆದ ಬಾರಿ ಕೂಡ ಭೇಟಿಯಾಗಿದ್ರು. ಈ ಬಾರಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೇಟಿ ಆಗ್ತಾ ಇದ್ದೀರಿ, ಯಾಕೆ ಭೇಟಿ ಆಗೋದಕ್ಕೆ ಸಮಯವನ್ನ ಕೇಳಿದ್ದೀರಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಕ್ಷೇತ್ರದ ಅಭಿವೃದ್ಧಿ ಆಗಬೇಕಾಗಿದೆ, ಸೊ ಹಾಗಾಗಿ ನಾವು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ಲಾನ್ಗಳಾಗ್ತಾ ಇದೆ. ನೋಡಿ, ಇವತ್ತು ಸಂಜೆ 4 ಗಂಟೆ ಸುಮಾರಿಗೆ ಭೇಟಿ ಆಗಲಿಕ್ಕಿದ್ದಾರೆ ಇಬ್ಬರು ನಾಯಕರು. ನೋಡಿ, ಕಳೆದ ಬಾರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮಾತುಕತೆ ಆಗಿದ್ದಂತಹ ಸಂದರ್ಭದಲ್ಲಿ ತೆಗೆದಂತಹ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಈಗ ಮತ್ತೆ ಇವತ್ತು ಸಂಜೆ 4 ಗಂಟೆಗೆ ಭೇಟಿ ಆಗೋದಕ್ಕೆ ಸಮಯವನ್ನ ಕೇಳಿದ್ದಾರೆ ನಾಯಕರು. ಬಿಜೆಪಿ ಮುಖಂಡರಾದ ಜಿಎಂ ಸಿದ್ದೇಶ್ವರ್ ಹಾಗೂ ಬಿಜೆಪಿ ಶಾಸಕ ಬಿಪಿ ಹರೀಶ್ ಅವರು ಡಿಸಿಎಂ ರವರನ್ನ ಭೇಟಿ ಆಗಬೇಕು ಅಂತ ಹೇಳಿ ಸಮಯವನ್ನ ಕೇಳಿದ್ದಾರೆ. ಅದಕ್ಕೆ ಸಮಯ ಕೂಡ ಫಿಕ್ಸ್ ಆಗಿದೆ. ನೋಡಿ, ಮೇಲ್ನೋಟಕ್ಕೆ ಇದೊಂದು ಸೌಜನ್ಯದ ಭೇಟಿ ಅಂತ ಕೂಡ ಅನ್ಸ್ಕೊಂಡ್ರು ಕೂಡ ಬಿಜೆಪಿ ನಾಯಕರು, ಅದರಲ್ಲೂ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಈ ಇಬ್ಬರು ನಾಯಕರು ಒಟ್ಟಿಗೆ ಡಿಕೆ ಶಿವಕುಮಾರ್ ಅನ್ನ ಭೇಟಿ ಆಗಬೇಕು ಅಂತ ಇರೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಕಲೀಗ ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ ಹೆಡ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಇನ್ನು ಮಾರುತಿ, ನೋಡಿ, ಕಳೆದ ಬಾರಿಯೂ ಕೂಡ
ಹರೀಶ್ ಮತ್ತೆ ಸಿದ್ದೇಶ್ವರ್ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು. ಈಗ ಮತ್ತೆ ಭೇಟಿ ಆಗೋದಕ್ಕೆ ಸಮಯಾವಕಾಶವನ್ನ ಕೂಡ ನಿಗದಿ ಮಾಡಿಸ್ಕೊಂಡಿದ್ದಾರೆ 4 ಗಂಟೆಗೆ ಅಂತ ಹೇಳಿ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೇಟಿ ಆಗ್ತಾ ಇದ್ದಾರೆ? ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆಯಾಗುವಂತಹ ಗುಸುಗುಸುಗಳು ಕೂಡ ಈಗಾಗಲೇ ಗರಿಗೆದರಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೀಡ್ತಾ ಹೋಗೋದಾದ್ರೆ ರಮ್ಯ 2024ರ ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿದ್ದೇಶ್ವರ್ ಅವರ ಕೈ ತಪ್ಪಿದರ ಹಿಂದೆ ಯಡಿಯೂರಪ್ಪ ಮತ್ತು ರೇಣುಕಾಚಾರ್ಯ ಅವರ ಒಂದು ಕೈವಾಡ ಇದೆ ಅನ್ನುವಂತಹ ಒಂದು ಗಂಭೀರ ಆರೋಪ ಸಿದ್ದೇಶ್ವರ್ ಮತ್ತು BP ಹರೀಶ್ ಅವರದು. ಅವತ್ತಿಂದ ಇವತ್ತಿನವರೆಗೂ ಕೂಡ ಯಡಿಯೂರಪ್ಪ ಹಾಗೂ ಯಡಿಯೂರಪ್ಪ ಕುಟುಂಬದ ವಿರುದ್ಧವೇ ಈ ನಾಯಕರುಗಳು ಮಾತಾಡ್ತಾ ಇರುವಂಥದ್ದು. ವಿಜೇಂದ್ರ ವಿಚಾರದಲ್ಲಾಗಿರ್ಬೋದು, ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ BJPಯ ಹೈಕಮಾಂಡ್ ಭೇಟಿ ಮಾಡುವಂಥದ್ದು, BJPಯ ವರಿಷ್ಠರನ್ನು ಭೇಟಿ ಮಾಡುವಂಥದ್ದು. ರಾಜ್ಯ BJPಯಲ್ಲಿ ಯಾರು ಯಡಿಯೂರಪ್ಪ ಅವರ ವಿರುದ್ಧ, ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ ಮಾತಾಡ್ತಾರೋ ಅವರ ಸಂಪರ್ಕದಲ್ಲಿ ನಿರಂತರವಾಗಿ ಈ ನಾಯಕರುಗಳು ಇದ್ದಾರೆ. ಈ ಹಿಂದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಹೆಬ್ಬಾರ್ ಹಾಗೂ ST ಸೋಮಶೇಖರ್ ಸೇರಿದಂತೆ ಕುಮಾರ್ ಬಂಗಾರಪ್ಪ ಸೇರಿದಂತೆ ರಮೇಶ್ ಜಾರಕಿಹೊಳಿ, ಲಿಂಬಾವಳಿ ಇವರೆಲ್ಲರೂ ಕೂಡ ಪ್ರತ್ಯೇಕವಾಗಿ ಹಲವು ಸಭೆಗಳನ್ನು ಮಾಡಿದ್ರೆ ನಾವು ನೋಡಿದ್ದೀವಿ. ಆದರೆ ಯತ್ನಾಳ್ ಆದ ಬಳಿಕ ಹೆಬ್ಬಾರ್ ಆದ ಬಳಿಕ ST ಸೋಮಶೇಖರ್ ಮೂವರನ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡುವಂಥ ಒಂದು ಕೆಲಸ BJP ವರಿಷ್ಠರು ಮಾಡಿದ್ರು. ಅದಾದ ಬಳಿಕ ಈ ನಾಯಕರುಗಳು ಬಹಿರಂಗ ಹೇಳಿಕೆಗಳಿಗೆ ಕಡಿವಾಣವನ್ನು ಹಾಕ್ಕೊಂಡ್ರು. ಆದರೆ ರಾತ್ರೋರಾತ್ರಿ ಇಲ್ಲವೇ ಬೇರೆ ಪಕ್ಷದ ನಾಯಕರನ್ನ ಭೇಟಿ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಈ ನಾಯಕರುಗಳು ಮುಂದುವರಿಸಿದ್ದಾರೆ. ಇವತ್ತು ಕೂಡ ಅದೇ ಬೆಳವಣಿಗೆ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಕಳೆದ 2 ತಿಂಗಳಿಂದ ಅಂದರೆ ಏಪ್ರಿಲ್ ತಿಂಗಳ 19ನೇ ತಾರೀಕು ಈ ಉಭಯ ನಾಯಕರು ಕೂಡ DK ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ರು. ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ರು. ಸಹಜವಾಗಿ BJPಯಲ್ಲಿ ನಮಗೆ ಅಸಮಾಧಾನ ಇದೆ, ಒಂದು ವೇಳೆ ಅವಕಾಶ ಕೊಟ್ಟರೆ ಕಾಂಗ್ರೆಸ್ಗೆ ಬರುವಂಥ ಒಂದು ಮನಸ್ಸನ್ನು ಮಾಡ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದರು. ಆದರೆ ಸದ್ಯ ಕಾಂಗ್ರೆಸ್ಗೆ ಆ ಪರಿಸ್ಥಿತಿ, ಇವರ ಅಗತ್ಯತೆ ಈ ಸದ್ಯಕ್ಕಂತೂ ಇಲ್ಲ, ಮುಂದಿನ ದಿನಗಳಲ್ಲಿ ಅಗತ್ಯತೆ ಬರಬಹುದು. ಹೀಗಾಗಿ ಅವರು ಕೂಡ ಬೇಡ ಅಂತ ಹೇಳಿಲ್ಲ, ಇವರು ಕೂಡ ಏಕಾಏಕಿ ಇವಾಗಲೇ ಬರ್ತೀವಿ ಅಂತ ಹೇಳಿಲ್ಲ. ಈಗ ಮತ್ತೆ 2ನೇ ಬಾರಿಗೆ ಭೇಟಿ ಮಾಡೋದಕ್ಕೆ ಇಬ್ಬರು ಕೂಡ ನಿರ್ಧಾರ ಮಾಡಿರುವಂಥದ್ದು. ಇವತ್ತು ರೈತ ಮುಖಂಡರ ಜೊತೆ ಭೇಟಿ ಮಾಡ್ತೀವಿ ಅಂತ ಇವರು ಏನೇ ಹೇಳಿದ್ರು ಕೂಡ ಇದರಲ್ಲಿ ರೈತ ಮುಖಂಡರು ಭೇಟಿ ಮಾಡಿ ಹೋದ ಬಳಿಕ DK ಶಿವಕುಮಾರ್ ಅವರನ್ನ ಪ್ರತ್ಯೇಕವಾಗಿ ಈ ಉಭಯ ನಾಯಕರು ಕೂಡ ಮಾತಾಡ್ತಾರೆ. ಅದರಲ್ಲಿ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸಹಜವಾಗಿ ಚರ್ಚೆ ಆಗುತ್ತೆ. ಒಂದು ಕಡೆ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಬಾರ್ದು ಅನ್ನುವಂಥದ್ದನ್ನು ಇಟ್ಕೊಂಡೆ ಇಬ್ಬರು ಕೂಡ ಪ್ರತ್ಯೇಕವಾಗಿ ಮೊನ್ನೆ ಸದಾನಂದ ಗೌಡರು ಸೇರಿದಂತೆ, ಅಶ್ವಥ್ ನಾರಾಯಣ್ ಸೇರಿದಂತೆ, ಸೋಮಣ್ಣ ಸೇರಿದಂತೆ ಹಲವು ರಾಜ್ಯ ನಾಯಕರುಗಳನ್ನು ಭೇಟಿ ಮಾಡಿದ್ರು. ಇದನ್ನು ನಮ್ಮ ಅಭಿಪ್ರಾಯವನ್ನು BJPಯ ಹೈಕಮಾಂಡ್ಗೆ ತಲುಪಿಸಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿದರು. ಆದರೆ ಸದಾನಂದ ಗೌಡರು ಕಡ್ಡಿ ಮುರಿದಂತೆ ಉಭಯ ನಾಯಕರು ಕೂಡ ಹೇಳಿ ಕಳಿಸಿದರು, ನಾನು ಈಗ ರಾಜ್ಯದಲ್ಲಿ ಯಾವುದೇ ಜವಾಬ್ದಾರಿಯಲ್ಲೂ ಕೂಡ ಇಲ್ಲ, ಹೀಗಾಗಿ ನಾನು ವರಿಷ್ಠರಿಗೆ ಈ ಸಂದೇಶವನ್ನು ರವಾನೆ ಮಾಡೋದರಲ್ಲಿ ನನಗಾಗೋದಿಲ್ಲ. ನೀವು ನೇರವಾಗಿ BJPಯ ಹೈಕಮಾಂಡನ್ನು ಭೇಟಿ ಮಾಡಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿ ಅನ್ನುವಂತಹ ಒಂದು ಸಲಹೆಯನ್ನು ಕೊಟ್ಟು ಕಳಿಸಿದ್ರು. ಕೊನೆಗೂ ಕೂಡ ಇವರು ದೆಹಲಿಗಂತೂ ಹೋಗಿಲ್ಲ. ಹೀಗಾಗಿ ನಮಗೆ ಸಿಕ್ಕಿರುವಂಥ ಒಂದು ಮಾಹಿತಿಯ ಪ್ರಕಾರ ಬಹುತೇಕ ಶನಿವಾರ ಸಂಜೆ ಇಲ್ಲವೇ ಭಾನುವಾರ BJPಯ ರಾಜ್ಯಾಧ್ಯಕ್ಷರನ್ನು ನೇಮಕ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದವು. ಅದರಲ್ಲೂ ವಿಜೇಂದ್ರ ಅವರನ್ನೇ ಮುಂದುವರಿಸ್ತಾರೆ ಅನ್ನುವಂಥ ಒಂದು ಮಾಹಿತಿ ದೆಹಲಿಯಿಂದ ಬರ್ತಾ ಇದೆ. ಈ ಸಂದರ್ಭದಲ್ಲಿ DK ಶಿವಕುಮಾರ್ ಅವರನ್ನು ಮತ್ತೆ ಈ ಉಭಯ ನಾಯಕರು ಭೇಟಿ ಮಾಡ್ತಾ ಇರುವಂಥದ್ದು ಬಹುತೇಕ ಕೇಸರಿ ಪಕ್ಷಕ್ಕೆ ಗುಡ್ ಬೈ ಹೇಳಿ ಕೈ ಪಕ್ಷಕ್ಕೆ ಸೇರ್ತಾರಾ ಅನ್ನುವಂಥ ಒಂದು ಪ್ರಶ್ನೆಗಳು ಹುಟ್ಕೊಂಡಿರುವಂಥದ್ದು ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.